ಹೋಗಿ ದೂರಿಕೊಳ್ಳುವುದಕ್ಕೆ ಹೊರತಾಗಿ ನನ್ನಲ್ಲಿ ಹೇಳಿದರೆ ಏನು ಪ್ರಯೋಜನಯ್ಯ ಇದು? ಅಯ್ಯ, ನಿನ್ನಿಂದಲೇ ಆಪತ್ತು ದೂರವಾಗಬಹುದು ಎನ್ನುವಂತಹ ವಿಶ್ವಾಸವನ್ನಿರಿಸಿ ಬಂದಿದ್ದೇನೆ. ಹಾಗಿದ್ರೆ ಬಂದ ಹಾಗೆ ಹಿಂದೆ ನಾನು ಸಾಗಬೇಕೆ? ಇಂದ್ರ, ನಿನ್ನ ಆಶಯ ನನಗರ್ಥ ಆಗುತ್ತದೆ. ದೇವಲೋಕದ ಸಂಪತ್ತು ನಿನ್ನ ಕೈಜಾರಿತು ಅನ್ನುವುದಕ್ಕಾಗಿ ನಿನ್ನ ಕಣ್ಣೀರಲ್ಲ ಅನ್ನುವುದನ್ನು ನಾನು ಚೆನ್ನಾಗಿ ಬಲ್ಲೆ. 3 ಲೋಕದ ಅಧಿಪ ನೀನು. 3 ಲೋಕದಲ್ಲಿರುವಂತಹ ಸಜ್ಜನರ ಶ್ರೇಯಸ್ಸನ್ನೇ ಸದಾಕಾಲ ಹಾರೈಸುತ್ತಿರುವವನು. ಇಂತಹ ದುರಾತ್ಮರು ಅಧಿಕಾರವನ್ನು ವಹಿಸಿಕೊಂಡರೆ ಪರೋಕ್ಷವಾಗಿ ಸಜ್ಜನರಿಗೆ ಸಂಕಷ್ಟವಾಗುತ್ತದೆಯಲ್ಲ ಭವಿಷ್ಯತ್ತಿನಲ್ಲಿ ಅನ್ನುವಂತಹ ಕಾರಣಕ್ಕಾಗಿ ನೀನೀಗ ದುಃಖಿಸುತ್ತಿರುವೆ ಅನ್ನುವುದು ನನಗೆ ಸ್ಪಷ್ಟವಾಗಿದೆ. ಹೋ ಯಾರೂ ಬಹುಶಃ ಸುಂದೋಪಸುಂದರ ವಧೆಗೆ ಶಕ್ತರಲ್ಲದೆ ಹೋದದ್ದಿರಬೇಕು. ಆದದ್ದರಿಂದಲೇ ನೀನು ವಿಶ್ವಕರ್ಮನನ್ನೇ ಆಶ್ರಯಿಸೋಣ ಅನ್ನುವಂತಹ ಉದ್ದೇಶದಿಂದ ಬಂದಿದ್ದು. ಸತ್ಯ. ಆಗಲಯ್ಯ, ಕಣ್ಣೀರಿಸಬೇಡ. ಅನೇಕ ಸಲ ಸಾಹಸದಿಂದ ಸಾಧ್ಯವಾಗದೇ ಇದ್ದದ್ದು ಉಪಾಯದ ಮೂಲಕವಾಗಿ ಆ ಕಾರ್ಯವನ್ನು ಕೈವಶ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಅದರಲ್ಲಿ ಸತ್ಫಲವನ್ನು ಕಾಣುವುದಕ್ಕೂ ಸಾಧ್ಯವಾಗುತ್ತದೆ. ಏನಾದ್ರೂ ಒಂದು ಮಾಡ್ತೇನೆ. ಆಗಲಿ, ಈಗ ಸಮಾಧಾನವಾಗಿ ನೆಮ್ಮದಿಯಿಂದ ನಿಶ್ಚಿಂತನಾಗಿರ್ತೇನೆ. ಜಯ 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 ಜಯ.